ಹೊಟ್ಟೆಯ ಕೊಬ್ಬನ್ನು ತ್ವರಿತವಾಗಿ ಕಳೆದುಕೊಳ್ಳಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ. ಬಾಳೆಹಣ್ಣು, ಬಿ. ಕಿತ್ತಳೆ, ಸಿ. ಅನಾನಸ್, ಡಿ. ಸೇಬು. ಉತ್ತರ ಬಿ. ಕಿತ್ತಳೆ. ಎರಡನೇ ಪ್ರಶ್ನೆ, ಹೆಚ್ಚು ಕರಿದ ಆಹಾರವನ್ನು ಸೇವಿಸುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಎ. ಹೃದಯ ರೋಗ, ಬಿ. ಮಧುಮೇಹ, ಸಿ. ಅಧಿಕ ರಕ್ತದೊತ್ತಡ, ಡಿ. ಥೈರಾಯ್ಡ್. ಉತ್ತರ ಎ. ಹೃದಯ ರೋಗ. ಮೂರನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಪ್ರೋಟೀನ್ ಕೊರತೆ ಇದ್ದರೆ ಯಾವ ರೋಗ ಬರುವುದಿಲ್ಲ? ಎ. ರಕ್ತಹೀನತೆ, ಬಿ. ಮಧುಮೇಹ, ಸಿ. ಮಲಬದ್ಧತೆ, ಡಿ. ಹುಣ್ಣು. ಉತ್ತರ ಡಿ. ಹುಣ್ಣು. ನಾಲ್ಕನೇ ಪ್ರಶ್ನೆ, ಉಸಿರಾಟದ ಕಾಯಿಲೆಗಳನ್ನು ತೊಡೆದುಹಾಕಲು ಯಾವ ಹಣ್ಣು ಉಪಯುಕ್ತವಾಗಿದೆ? ಎ. ಬಾಳೆಹಣ್ಣು, ಬಿ. ಕಿತ್ತಳೆ, ಸಿ. ದಾಳಿಂಬೆ, ಡಿ. ಸೇಬು. ಉತ್ತರ ಡಿ. ಸೇಬು. ಐದನೇ ಪ್ರಶ್ನೆ, ಬೆನ್ನು ಮೂಳೆ ನೋವಿಗೆ ಯಾವ ಹಣ್ಣು ಒಳ್ಳೆಯದು? ಎ. ಕಿತ್ತಳೆ, ಬಿ. ದ್ರಾಕ್ಷಿಗಳು, ಸಿ. ಸೇಬು, ಡಿ. ಬಾಳೆಹಣ್ಣು. ಉತ್ತರ ಬಿ. ದ್ರಾಕ್ಷಿಗಳು. ಆರನೇ ಪ್ರಶ್ನೆ, ಕಬ್ಬಿಣದ ಕೊರತೆಗೆ ಉತ್ತಮ ತರಕಾರಿ ಯಾವುದು? ಎ. ಬ್ರೊಕೊಲಿ, ಬಿ. ಸ್ಟ್ರಿಂಗ್ ಬೀನ್, ಸಿ. ಆಲೂಗಡ್ಡೆ, ಡಿ. ಬಟಾಣಿ. ಉತ್ತರ ಮೇಲಿನ ಎಲ್ಲವೂ. ಏಳನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಕಬ್ಬಿಣಾಂಶ ಅಧಿಕವಾಗಿರುತ್ತದೆ? ಎ. ಅವಕಾಡೊ, ಬಿ. ಸ್ಟ್ರಾಬೆರಿ, ಸಿ. ಒಣದ್ರಾಕ್ಷಿ, ಡಿ. ಅಂಜೂರ. ಉತ್ತರ ಮೇಲಿನ ಎಲ್ಲವೂ. ಎಂಟನೇ ಪ್ರಶ್ನೆ, ಮಧುಮೇಹವನ್ನು ನಿಯಂತ್ರಿಸಲು ಹೆಚ್ಚು ಪ್ರಯೋಜನಕಾರಿ ಆಹಾರ ಯಾವುದು? ಎ. ಆಲೂಗಡ್ಡೆ, ಬಿ. ಜೀರಿಗೆ ನೀರು, ಸಿ. ಬಾಳೆಹಣ್ಣು, ಡಿ. ಕಂದಕ್ಕಿ. ಉತ್ತರ ಡಿ. ಕಂದು ಅಕ್ಕಿ. ಒಂಬತ್ತನೇ ಪ್ರಶ್ನೆ, ಮಧ್ಯಾಹ್ನದ ಊಟಕ್ಕೆ ಹುಡುಗಿಯರು ಏನು ತಿನ್ನಲು ಇಷ್ಟಪಡುತ್ತಾರೆ? ಎ. ಬಿರಿಯಾನಿ, ಬಿ. ಸಮೋಸ ಕೇಕ್, ಸಿ. ಪಾನಿಪೂರಿ, ಡಿ. ಚಿಕನ್ ಸಲಾಡ್. ಉತ್ತರ ಡಿ. ಚಿಕನ್ ಸಲಾಡ್. ಹತ್ತನೇ ಪ್ರಶ್ನೆ, ಭಾರತದಲ್ಲಿ ಯಾವ ಆಹಾರವು ತುಂಬ ರುಚಿಕರವಾಗಿರುತ್ತದೆ? ಎ. ಬಿರಿಯಾನಿ, ಬಿ. ಮಸಾಲೆ ದೋಸೆ, ಸಿ. ಪಾನಿಪೂರಿ, ಡಿ. ಸಮೋಸ. ಉತ್ತರ ಬಿ. ಮಸಾಲೆ ದೋಸೆ. ಹನ್ನೊಂದನೇ ಪ್ರಶ್ನೆ, ಚಳಿಗಾಲದಲ್ಲಿ ಮುಲ್ಲಂಗಿಯನ್ನು ತಿಂದರೆ ಏನಾಗುತ್ತದೆ? ಎ. ಜೀರ್ಣಕ್ರಿಯೆ, ಬಿ. ಮೂಳೆಯ ಬಲ, ಸಿ. BP ಕಡಿಮೆ, ಡಿ. ತೂಕ ಇಳಿಕೆ. ಉತ್ತರ ಎ. ಜೀರ್ಣಕ್ರಿಯೆ. ಹನ್ನೆರಡನೇ ಪ್ರಶ್ನೆ, ಭಾರತದಲ್ಲಿ ಯಾವ ನಗರವು ರುಚಿಕರವಾದ ಆಹಾರವನ್ನು ಹೊಂದಿದೆ? ಎ. ಮುಂಬೈ, ಬಿ. ದೆಹಲಿ, ಸಿ. ಬೆಂಗಳೂರು, ಡಿ. ಚೆನ್ನೈ. ಉತ್ತರ ಎ. ಮುಂಬೈ. ಹದಿಮೂರನೇ ಪ್ರಶ್ನೆ, ಹಣ್ಣು ತಿಂದ ನಂತರ ನೀರು ಕುಡಿದರೆ ದೇಹದಲ್ಲಿ ಸಮಸ್ಯೆ ಏನು? ಎ. ಜ್ವರ, ಬಿ. ಕೆಮ್ಮು, ಸಿ. ತಲೆನೋವು, ಡಿ. ಹೊಟ್ಟೆ ನೋವು. ಉತ್ತರ ಡಿ. ಹೊಟ್ಟೆ ನೋವು. ಹದಿನಾಲ್ಕನೇ ಪ್ರಶ್ನೆ, ಸಂಧಿವಾತ ನೋವಿಗೆ ಯಾವ ಹಣ್ಣು ಪ್ರಯೋಜನಕಾರಿ? ಎ. ಕಿತ್ತಳೆ, ಬಿ. ಅವಕಾಡೊ, ಸಿ. ಒಣದ್ರಾಕ್ಷಿ, ಡಿ. ಬೆರ್ರಿ. ಉತ್ತರ ಡಿ. ಬೆರ್ರಿ. 15ನೇ ಪ್ರಶ್ನೆ, ಸಂಧಿವಾತ ನೋವಿಗೆ ತಿನ್ನಲು ಉತ್ತಮ ಆಹಾರ ಯಾವುದು? ಎ. ಮೀನು, ಬಿ. ಬೇಳೆಕಾಳುಗಳು, ಸಿ. ಬೀಜಗಳು, ಡಿ. ಆಲಿವ್ ಎಣ್ಣೆ. ಉತ್ತರ ಮೇಲಿನ ಎಲ್ಲವೂ. ಮೀನು, ಬೇಳೆಕಾಳುಗಳು, ಬೀಜಗಳು, ಆಲಿವ್ ಎಣ್ಣೆ. 16ನೇ ಪ್ರಶ್ನೆ, ಯಾವ ಹಣ್ಣು ನಿಮ್ಮ ನಾಲಿಗೆಯನ್ನು ಸ್ವಚ್ಛಗೊಳಿಸುತ್ತದೆ? ಎ. ಬಾಳೆಹಣ್ಣು, ಬಿ. ಸೇಬು, ಸಿ. ಕಿತ್ತಳೆ, ಡಿ. ಅನಾನಸ್.
ಉತ್ತರ ಬಿ ಸೇಬು. 17ನೇ ಪ್ರಶ್ನೆ, ನಮ್ಮ ಹೃದಯವು ದುರ್ಬಲವಾಗಿದ್ದರೆ ಏನು ದೇಹಕ್ಕೆ ತಲುಪಲು ಸಾಧ್ಯವಿಲ್ಲ? ಎ ರಕ್ತ, ಬಿ ಗ್ಲೂಕೋಸ್, ಸಿ ಪ್ರೋಟೀನ್, ಡಿ ನೀರು. ಉತ್ತರ ಎ ರಕ್ತ. 18ನೇ ಪ್ರಶ್ನೆ, ಯಾವ ಎಲೆಯ ರಸವು ಹಲ್ಲು ನೋವನ್ನು ವೇಗವಾಗಿ ಕಡಿಮೆ ಮಾಡುತ್ತದೆ? ಎ ಬೇವಿನ ಎಲೆಗಳು, ಬಿ ಪುದೀನ ಎಲೆಗಳು, ಸಿ ತುಳಸಿ ಎಲೆಗಳು, ಡಿ ಪೇರಳೆ ಎಲೆಗಳು. ಉತ್ತರ ಬಿ ಪುದೀನ ಎಲೆಗಳು. 19ನೇ ಪ್ರಶ್ನೆ, ಯಾವ ರೋಗಿಗಳಿಗೆ ಕಿಚಡಿ ತಿನ್ನುವುದು ಹೆಚ್ಚು ಪ್ರಯೋಜನಕಾರಿ? ಎ ಮಲಬದ್ಧತೆ, ಬಿ ಮಧುಮೇಹ, ಸಿ ರಕ್ತಹೀನತೆ, ಡಿ ಅಸ್ತಮಾ. ಉತ್ತರ ಎ ಮಲಬದ್ಧತೆ. 20ನೇ ಪ್ರಶ್ನೆ, ಮಾಂಸದ ಜೊತೆಗೆ ಯಾವ ಆಹಾರ ಸೇವಿಸಿದರೆ ಕಿಡ್ನಿ ಹಾಳಾಗುತ್ತದೆ? ಎ ಮೊಟ್ಟೆ, ಬಿ ಮೀನು, ಸಿ ಹಾಲು, ಡಿ ಮೊಸರು. ಉತ್ತರ ಬಿ ಮೀನು. ಕಣ್ಣುಗಳಿಗೆ ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿ? ಎ ಪೇರಳೆ, ಬಿ ದ್ರಾಕ್ಷಿಗಳು, ಸಿ ಆಪಲ್, ಡಿ ಕಿತ್ತಳೆ. ಉತ್ತರ ಡಿ ಕಿತ್ತಳೆ. ಯಾವ ಹಣ್ಣಿನ ಬೀಜಗಳಲ್ಲಿ ವಿಷ ಕಂಡುಬರುತ್ತದೆ? ಎ ದ್ರಾಕ್ಷಿ, ಬಿ ಸೇಬು, ಸಿ ಪಪ್ಪಾಯಿ, ಡಿ ನಿಂಬೆ. ಉತ್ತರ ಬಿ ಸೇಬು. ಯಾವ ವಸ್ತುವು ನೀರಿನ ಮೇಲೆ ತೇಲುತ್ತದೆ? ಎ ಉಪ್ಪು, ಬಿ ತೈಲ, ಸಿ ಹಾಲು, ಡಿ ಕರ್ಪೂರ. ಉತ್ತರ ಬಿ ತೈಲ. ಮನುಷ್ಯರಿಗಿಂತ ಹೆಚ್ಚು ಮರಗಳನ್ನು ನೆಡುವ ಪ್ರಾಣಿ ಯಾವುದು? ಎ ಆಮೆ, ಬಿ ಮೊಲ, ಸಿ ಕೋತಿ, ಡಿ ಅಳಿಲು. ಉತ್ತರ ಡಿ ಅಳಿಲು. ಭಗವಾನ್ ಶ್ರೀರಾಮನ ಫೋಟೋ ಇರುವ ನೋಟುಗಳನ್ನು ಯಾವ ದೇಶದಲ್ಲಿ ನೀಡಲಾಗುತ್ತದೆ? ಎ ನೇಪಾಳ, ಬಿ ನೆದರ್ಲ್ಯಾಂಡ್, ಸಿ ಭೂತಾನ್, ಡಿ ನಾರ್ವೆ. ಉತ್ತರ ಬಿ ನೆದರ್ಲ್ಯಾಂಡ್. ನಾವು ತಿಂದ ಆಹಾರ ಬೇಗ ಜೀರ್ಣವಾಗಲು ಯಾವ ಹಣ್ಣು ತಿನ್ನಬೇಕು? ಎ ಪೇರಳೆ ಹಣ್ಣು, ಬಿ ಬಾಳೆಹಣ್ಣು, ಸಿ ಮೊಸರು, ಡಿ ಸೇಬು. ಉತ್ತರ ಬಿ ಬಾಳೆಹಣ್ಣು. ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸುತ್ತಾರೆ? ಎ ಪಾರ್ಶ್ವವಾಯು, ಬಿ ಹೃದಯಾಘಾತ, ಸಿ ಅಸ್ತಮಾ, ಡಿ ಮರೆವು. ಉತ್ತರ ಎ ಪಾರ್ಶ್ವವಾಯು. ಪ್ರಸಿದ್ಧ ಪುಣ್ಯಕ್ಷೇತ್ರ ಚೆನ್ನಕೇಶವ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕ, ಬಿ ಕೇರಳ, ಸಿ ರಾಜಸ್ಥಾನ್, ಡಿ ಆಂಧ್ರ ಪ್ರದೇಶ್. ಉತ್ತರ ಎ ಕರ್ನಾಟಕ. ರೋಲ್ಸ್ ರಾಯಲ್ಸ್ ಕಾರು ಯಾವ ದೇಶದ ಕಂಪನಿಯಾಗಿದೆ? ಎ ಅಮೆರಿಕ, ಬಿ ಜರ್ಮನಿ, ಸಿ ಇಟಲಿ, ಡಿ ಇಂಗ್ಲೆಂಡ್. ಉತ್ತರ ಡಿ ಇಂಗ್ಲೆಂಡ್. ಯಾವ ದೇಶವು ಇಬ್ಬರು ಅಧ್ಯಕ್ಷರನ್ನು ಹೊಂದಿದೆ? ಎ ಆಸ್ಟ್ರೇಲಿಯಾ, ಬಿ ಸ್ಪ್ಯಾನ್ ಮರೆನೋ, ಸಿ ಜಪಾನ್, ಡಿ ಇಟಲಿ. ಉತ್ತರ ಬಿ ಪ್ಯಾನ್ ಮರೆನೋ. ಮಧ್ಯಾಹ್ನ ಸಮಯದಲ್ಲಿ ರಾಗಿ ಮುದ್ದೆ ತಿನ್ನುವುದರಿಂದ ಏನಾಗುತ್ತದೆ? ಎ ರಕ್ತಹೀನತೆ, ಬಿ ಶುಗರ್ ಕಾಯಿಲೆ, ಸಿ ಲೈಂಗಿಕ ಶಕ್ತಿ, ಡಿ ಮಲಬದ್ಧತೆ. ಉತ್ತರ ಮೇಲಿನ ಎಲ್ಲವೂ. ಮೊದಲ ಮಹಾಯುದ್ಧದಲ್ಲಿ ಎಷ್ಟು ದೇಶಗಳು ಭಾಗಿಯಾಗಿದ್ದವು? ಎ 23 ದೇಶಗಳು, ಬಿ 24 ದೇಶಗಳು, ಸಿ 25 ದೇಶಗಳು, ಡಿ 30 ದೇಶಗಳು.
ಉತ್ತರ ಡಿ 30 ದೇಶಗಳು. ಜಂಗರ್ ಮಂತರ್ ಅಥವಾ ಜಂತರ್ ಮಂತರ್ ಭಾರತದ ಯಾವ ನಗರದಲ್ಲಿ ನೆಲೆಗೊಂಡಿದೆ? ಎ ದೆಹಲಿ, ಬಿ ಜೈಪುರ, ಸಿ ಮುಂಬೈ, ಡಿ ಕೋಲ್ಕತ್ತಾ. ಉತ್ತರ ಎ ದೆಹಲಿ. ಯಾವ ನದಿಯನ್ನು ಪವಿತ್ರ ನದಿ ಎಂದು ಕರೆಯಲಾಗುತ್ತದೆ? ಎ ಗಂಗಾ ನದಿ, ಬಿ ಕಾವೇರಿ ನದಿ, ಸಿ ಯಮುನಾ ನದಿ, ಡಿ ಗೋದಾವರಿ ನದಿ. ಉತ್ತರ ಎ ಗಂಗಾ ನದಿ. ಮಾನವನ ರಕ್ತದಲ್ಲಿ ಯಾವ ಲೋಹ ಕಂಡುಬರುತ್ತದೆ? ಎ ತಾಮ್ರ, ಬಿ ಕಬ್ಬಿಣ, ಸಿ ಚಿನ್ನ, ಡಿ ಬೆಳ್ಳಿ. ಉತ್ತರ ಬಿ ಕಬ್ಬಿಣ. ಚಿಂಗಮ್ ಅನ್ನು ಅಥವಾ ಚಿಂಗಮ್ನಿಂದ ಯಾವ ರೋಗವನ್ನು ಗುಣಪಡಿಸಬಹುದು? ಎ ಲಾಲಾರಸ, ಬಿ ಸ್ಮರಣೆ, ಸಿ ವೀರ್ಯ, ಡಿ ದೃಷ್ಟಿ. ಉತ್ತರ ಬಿ ಸ್ಮರಣೆ. ಪ್ರಸಿದ್ಧ ಪುಣ್ಯಕ್ಷೇತ್ರ ವಿರೂಪಾಕ್ಷ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕ, ಬಿ ಕೇರಳ, ಸಿ ರಾಜಸ್ಥಾನ್, ಡಿ ಆಂಧ್ರ ಪ್ರದೇಶ್. ಉತ್ತರ ಎ ಕರ್ನಾಟಕ. ಯಾವ ಪ್ರಾಣಿ ಎಂದಿಗೂ ನೆಗೆಯುವುದಿಲ್ಲ? ಎ ಆನೆ, ಬಿ ಹುಲಿ, ಸಿ ಒಂಟೆ, ಡಿ ಜಿಂಕೆ. ಉತ್ತರ ಎ ಆನೆ. ಬಾಳೆಹಣ್ಣಿನೊಂದಿಗೆ ಯಾವ ಹಣ್ಣನ್ನು ಬೆರೆಸಿ ತಿನ್ನುವುದರಿಂದ ತೀವ್ರವಾದ ತಲೆನೋವು ಬರುತ್ತದೆ? ಎ ಚಿಕ್ಕು, ಬಿ ಸೀತಾಫಲ, ಸಿ ದ್ರಾಕ್ಷಿ, ಡಿ ಪಪ್ಪಾಯಿ. ಉತ್ತರ ಡಿ ಪಪ್ಪಾಯಿ. ಯಾವ ಜಂತು ಕಿರುಚಿದರೂ ಶಬ್ದ ಬರುವುದಿಲ್ಲ? ಎ ಒಂಟೆ, ಬಿ ಎಮ್ಮೆ, ಸಿ ಆಕಳು, ಡಿ ಜಿರಾಫೆ. ಉತ್ತರ ಡಿ ಜಿರಾಫೆ.